ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಇದು ಒಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ. ನಾವು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡ್ಬಿಟ್ಟು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಬೇಕಾಗಿತ್ತು. ಇವಾಗ ಹೋದ್ರೆ ಬರೋ ಸಾಯಂಕಾಲನೂ ಆಗ್ಬೋದು, ರಾತ್ರಿನೂ ಆಗ್ಬೋದು. ಹಾಗಾಗಿ ಬ್ರೇಕ್ಫಾಸ್ಟ್ ಕಮ್ ಲಂಚ್ ವೆಜಿಟೇಬಲ್ ಪುಲಾವ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆಲ್ಮೋಸ್ಟ್ 11:30 ಆಗಿತ್ತು ಟೈಮ್. ಹಾಗಾಗಿ ಊಟನೂ ಆದಂಗೆ ಆಗ್ಬಿಡತ್ತೆ ಅಂತ ಪಲಾವ್ ಮಾಡ್ಕೊಂಡು ತಿಂದೋಗ್ಬಿಟ್ರೆ ಅದು ಅಷ್ಟು ಬೇಗ ಹೊಟ್ಟೆ ಹಸು ಕೂಡ ಆಗೋದಿಲ್ಲ ಅಂತ ಹೇಳಿ ಅದನ್ನೇ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ವೀಕೆಂಡ್ ಮಾಡಿರೋ ವ್ಲಾಗನ್ನು ಮಿಡ್ ವೀಕಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಕರೆಕ್ಟಾಗಿ ಒಂದು ಪ್ರಶಾಂತವಾಗಿರೋ ಟೈಮ್ ಬೇಕು ಅದಕ್ಕೆ ಅಂತ, ಮೂಡ್ ಇರಬೇಕು. ಒಂಥರ ನಿದ್ದೆ ಬಂದಂಗೆ ಆಗ್ಬಿಡತ್ತೆ, ಲೈಕ್ ಸುಸ್ತಾಗೋದು, ಈ ರೀತಿ ಸ್ವಲ್ಪ ಇಶ್ಯೂಸ್ ಆಗ್ತಿತ್ತು ಈ ವೀಕ್. ಹಂಗಾಗಿ ನನಗೆ ರೆಗ್ಯುಲರ್ ಆಗಿ ಮಾಡೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಒಬ್ರು ತುಂಬಾ ದಿನದಿಂದ ನಮ್ಮ ಮನೇಲಿ ಮಾಡುವಂಥ ವೆಜಿಟೇಬಲ್ ಪುಲಾವ್ ರೆಸಿಪಿನ ಕೇಳ್ತಾ ಇದ್ರು. ಹಂಗಾಗಿ ಇವತ್ತು ಅದನ್ನು ಕೂಡ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ವೆಜಿಟೇಬಲ್ ಪಲಾವ್ ಅಂದರೆ ಬರೀ ವೆಜಿಟೇಬಲ್ಸ್ ಹಾಕಿ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಯಾವ್ಯಾವ ವೆಜಿಟೇಬಲ್ ಬೇಕು ಎಲ್ಲವನ್ನು ತಗೊಂಡಿದ್ದೀನಿ. ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕಿದ್ರೆ ನೀವು ಅದನ್ನು ಕೂಡ ತಗೊಳ್ಬೋದು. ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ, ಹಾಗೆ ಹಸಿ ಬಟಾಣಿ, ಹಾಗೆ ಒಂದು ಕಟ್ ಆಗುವಷ್ಟು ಪುದೀನಾನ ತಗೊಂಡಿದ್ದೀನಿ. ಒಂದು ಚಿಕ್ಕ ಕಟ್ಟಾದ್ರೆ ಒಂದು ಕಟ್ ಸಾಕು, ದೊಡ್ಡ ಕಟ್ಟಿದ್ರೆ ಅರ್ಧ ಕಟ್ ತಗೊಳ್ಳಿ ಸಾಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಬೇಕಂದ್ರೆ ಒಂದು ಬೆಣ್ಣೆ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಬೇ ಲೀಫು, ಆಮೇಲೆ ಏನೇನು ಹೋಲ್ ಸ್ಪೈಸಸ್ ಬೇಕು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾಗಿದ್ದು ಪ್ರತಿಯೊಂದನ್ನು ಕೂಡ ಹಾಕ್ಕೊಳ್ಬೋದು. ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಚಕ್ರ ಮೊಗ್ಗು, ಆಮೇಲೆ ಬೇ ಲೀಫು ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಬೇಕು. ಈರುಳ್ಳಿ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲ ನೋಡ್ಬೋದು, ಈರುಳ್ಳಿ ಶೇಪ್ ಚೇಂಜ್ ಆದಂಗಿಲ್ಲ, ಅದರ ಟೇಸ್ಟ್ ಕೂಡ ವೇರಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಅನ್ಸುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪನ್ನ ಹಾಕೊಂಡ್ಬಿಟ್ರೆ ಆಲ್ಮೋಸ್ಟ್ ಬೇಗ ಫ್ರೈ ಆಗಿ ಹೋಗ್ಬಿಡತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಹಾಗೆ ಮಿಕ್ಸಿ ಮಾಡ್ಕೊಂಡು ಕೂಡ ತಗೊಳ್ಬೋದು. ನಾನಿಲ್ಲಿ ರೆಡಿ ಆಗಿರೋವಂಥದ್ದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಹಸಿರು ಬಟಾಣಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಮತ್ತೆ ನಾನು ಏನೇನು ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಅವೆಲ್ಲವನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನವಿಲ್ ಕೋಸು, ಹಾಗೆ ಎಲೆಕೋಸು ಆಗಿರ್ಬೋದು, ಕೆಲವೊಬ್ರು ಹೂಕೋಸು ಕೂಡ ಹಾಕ್ಕೊಳ್ತಾರೆ. ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕೋ ಪ್ರತಿಯೊಂದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ವೆಜಿಟೇಬಲ್ಸ್ ಅಷ್ಟೊಂದು ಜಾಸ್ತಿ ಹಾಕ್ಕೊಳ್ಳಲ್ಲ, ಉತ್ತರ ಕರ್ನಾಟಕದ ಸೈಡು. ಬಟ್ ಇಲ್ಲಿ ಬೆಂಗಳೂರಲ್ಲಿ ವೆಜಿಟೇಬಲ್ಸ್ನ ತುಂಬಿಸಿರ್ತಾರೆ. ಅಂದರೆ ಯಾವ ವೆಜಿಟೇಬಲ್ಸ್ನು ಬಿಡಲ್ಲ ಅವರು. ಬದನೆಕಾಯಿ ಅದನ್ನೆಲ್ಲ ಹಾಕ್ಬಿಡ್ತಾರೆ. ಸೊ ನಿಮಗೂ ಕೂಡ ಯಾವ್ದು ಬೇಕೋ ಅದು ಹಾಕ್ಕೊಂಡ್ಬಿಟ್ಟು, ನಾವೇನು ಪುದೀನ ತಗೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೇನು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಾಗೆ ಪುದೀನ ಎಲೆನ ಹಾಕ್ಕೊಂಡ್ಬಿಡಿ. ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೇಕು. ನೋಡ್ತಿರ್ಬೋದು ನೀವು, ಇದು ತುಂಬಾ ಜಾಸ್ತಿ ಅನ್ಸುತ್ತೆ ನಿಮಗೆ. ಈ ಸೊಪ್ಪು ಇಷ್ಟೊಂದು ಹಾಕೋಬೇಕಾ ಅಂತ ನೀವು ಅನ್ಕೊಳ್ತೀರಾ. ಬಟ್ ಅದು ಕರ್ಗಿ ಸ್ವಲ್ಪ ಆಗ್ಬಿಡುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಸ್ವಲ್ಪ ಅನ್ಸುತ್ತೆ ಅದು ಸೊಪ್ಪು ಹಾಕಿದ್ರೆ ಅಂತ. ಬಟ್ ಇಷ್ಟು ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ತುಂಬಾ ಅದ್ಭುತವಾಗಿ ಬರುತ್ತೆ. ನೀವು ಇದನ್ನ ಟ್ರೈ ಮಾಡಿ ನೋಡಿ ಒಂದ್ಸಾರಿ, ಮತ್ತೆ ನೆಕ್ಸ್ಟ್ ಟೈಮ್ ನೀವು ಇದೇ ರೀತಿ ಪಲಾವ್ನ ಮಾಡ್ಕೊಳ್ತೀರಾ. ಹಾಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಟೊಮ್ಯಾಟೋನ ಕೂಡ ನಾನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ತೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಮೆತ್ತಗೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಗಿರ್ಬೋದು, ಹಾಗೆ ಗರಂ ಮಸಾಲ ಪುಡಿ ಆಗಿರ್ಬೋದು, ಅದನ್ನ 1-2 ಸ್ಪೂನ್ ಆಗೋ ಅಷ್ಟಾಗೆ ಒಂದು ಏನದು ಧನಿಯಾ ಮತ್ತೆ ಜೀರಿಗೆ ಪುಡಿ ಏನಿರುತ್ತಲ್ವಾ ಅದನ್ನ ನಾನು ಮೊದಲಿಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಘಮ ಬರೋದಕ್ಕೆ, ಒಂದು ಫ್ಲೇವರ್ ಬರೋದಕ್ಕೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನೀವು ಸ್ಕಿಪ್ ಮಾಡ್ಕೊಂಡ್ರು ಕೂಡ ತೊಂದರೆ ಇಲ್ಲ, ಅಷ್ಟೊಂದೇನು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ಹಾಗಾಗಿ ನಾನು ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಹಾಕೊಂಡ್ರೆ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ.
ಸೊ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲದ್ರ ಜೊತೆ ಸೇರೋ ರೀತಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಮೊದಲಿಗೆನೆ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ಕಪ್ಪಲ್ಲಿ 1.5 ಕಪ್ ಹೇಳ್ತಾ ಇರೋದು. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ, ಏಕೆಂದರೆ ವೆಜಿಟೇಬಲ್ಸ್ ಜಾಸ್ತಿ ಇರೋದ್ರಿಂದ ತುಂಬ ಜಾಸ್ತಿನೇ ಆಗಿಬಿಡುತ್ತೆ. ಹಂಗಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಒಂದು 1/4 ಕಪ್ ಕಡಿಮೆ ಹಾಕ್ಕೊಳ್ಳಿ ಯೂಶ್ವಲಿ ಮಾಡ್ಕೊಳ್ಳೋದ್ರಕ್ಕಿಂತ. ಹಾಗೆ ಇದು 1.5 ಕಪ್ಪಿಗೆ ನಾನು 3 ಕಪ್ಪಿನ ಮೇಲೆ ಒಂದು 1/4 ಕಪ್ನಷ್ಟು ಅಂದರೆ 3/4 ಕಪ್ಪನ್ನ ನಾನು ನೀರು ಹಾಕ್ತೀನಿ. ಸ್ವಲ್ಪ ಸಾಫ್ಟ್ ಆದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ನಮ್ಮ ಮನೇಲಿ ದಿಯಾ ಕೂಡ ಊಟ ಮಾಡ್ತಿರ್ತಾಳಲ್ವ, ಹಂಗಾಗಿ ಸ್ವಲ್ಪ ಸಾಫ್ಟೇ ಮಾಡೋದು ನಾನು. ಉಪ್ಪನ್ನ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಮೇಲೆ ಬೇಕಂದ್ರೆ ಹಾಕೊಂಡ್ಬಿಟ್ಟು ಇಟ್ಕೊಳ್ಳಿ. ಒಂದು 3 ವಿಸಲ್ ಆದ ತಕ್ಷಣ ನೀವು ಇದನ್ನ ವಿಸಲ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಪಲಾವ್ ಮಾಡಿ ನೋಡಿ. ಪುದೀನ ಹಾಕಿರೋದು ಒಂಥರ ಡಿಫ್ರೆಂಟ್ ಫ್ಲೇವರೇ ಬರುತ್ತೆ. ಸೊ ಹಂಗಾಗಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಕೂಡ ಮರೀಲಿಕ್ಕೆ ಹೋಗ್ಬೇಡಿ. ಹಾಗೆ ಫ್ರೆಂಡ್ಸ್, ನಾನೇನು ವೇರ್ ಮಾಡಿದ್ದೀನಲ್ವಾ, ಈ ಡ್ರೆಸ್ ಬಂದ್ಬಿಟ್ಟು ನನ್ನ ಕ್ಲಾಸಲ್ಲಿ ನಾನೇ ಸ್ಟಿಚ್ ಮಾಡಿರೋದು. ಇದು ಫಸ್ಟ್ ಡ್ರೆಸ್ ನಮಗೆ ಹೇಳ್ಕೊಟ್ಟಿರೋದು. ಸ್ಟಾರ್ಟಿಂಗ್ಗೆ ಸಲ್ವಾರ್ ಹೊಲಿಯೋದನ್ನ ಹೇಳ್ಕೊಡ್ತಿದ್ರು. ಸೊ ಇದನ್ನ ನಾನೇ ಹೊಲ್ದಿರೋದು ಫಸ್ಟ್ ಡ್ರೆಸ್ಸು. ಇಷ್ಟು ದಿನ ಎಲ್ಲ ಬೇರೆಯವ್ರು ಹೊಲ್ದಿರೋದನ್ನ ವೇರ್ ಮಾಡ್ತಿದ್ವಿ. ಇವಾಗ ನಾವೇ ಹೊಲ್ದು ನಾವೇ ವೇರ್ ಮಾಡೋದು ಅಂತಂದ್ರೆ ಒಂಥರ ಸ್ಪೆಷಲ್ ಫೀಲಿಂಗು. ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಡ್ರೆಸ್ ಆದ್ರೂ ಕೂಡ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಬಂದಿದೆ. ಏನು ಬಿಗಿನರ್ಸ್ ತರ ಏನು ಅನಿಸ್ತಾ ಇರ್ಲಿಲ್ಲ. ಅದನ್ನೇ ಹೇಳ್ತಾ ಇದ್ರು ನಮ್ಮ ಮೇಡಮು. ತುಂಬಾನೇ ಚೆನ್ನಾಗಿ ಬಂದಿದೆ, ಫಿಟ್ಟಿಂಗ್ ಎಲ್ಲ ನೀಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಫ್ರೆಂಡ್ಸ್, ನಾವು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ. ಏನು ಇಂಪಾರ್ಟೆಂಟ್ ಕೆಲಸ ಅಂತ ಅಂದರೆ, ನಾನು ಇದನ್ನು ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಯಾಕೆ ಹೋಗಿದ್ವಿ ಏನು ಅಂತ. ಸೊ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಮುಂದಿನ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿ ಪರ್ಸ್ನಲ್ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅರೌಂಡ್ 1:30, 1:45 ಆಗೋಗ್ಬಿಟ್ಟಿತ್ತು. ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕಂತ ಕೆಲವೊಂದಿಷ್ಟು ಗೇಮ್ಸ್ ಇಟ್ಟಿದ್ರು. ಸೊ ಹಾಗಾಗಿ ದಿಯಾ ಸ್ವಲ್ಪ ಬ್ಯುಸಿ ಆಗಿದ್ಲು, ಅಷ್ಟೊಂದು ಕಿರಿಕಿರಿ ಮಾಡಲಿಲ್ಲ. ನಮ್ಮ ಕೆಲಸನ ನಾವು ಈಸಿಯಾಗಿ ಮುಗಿಸ್ಕೊಂಡ್ವಿ. ಅಲ್ಲಿ ಕೆಲಸ ಮುಗಿಯೋಷ್ಟೊತ್ತಿಗೆ ಸಾಯಂಕಾಲ 5:30 ಆಗ್ಬಿಡ್ತು. ಹಾಗೆ ಅಲ್ಲಿಂದ ಬರೋವಾಗ ಅಲ್ಲೇ ಒಂದು ರಾಯರ್ ಮಠ ಇತ್ತು, ಹಂಗಾಗಿ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ದರ್ಶನ ತಗೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಹೋಗೋ ದಾರಿಲೇ ಕಂಡ್ಬಿಡ್ತು ಅಲ್ವಾ. ಸೊ ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿದ್ವಿ ಅಂತಾನೆ ಏನೋ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಒಂದು ಓರಿಯನ್ ಮಾಲ್ ಇತ್ತು. ಅಲ್ಲಿ ಒಂದು ಆಲ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ತುಂಬಾನೇ ಆಫರ್ಸ್ ಬಿಟ್ಟಿರ್ತಾರೆ ಅಂತ ಕೇಳಿದ್ವಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡೋಣ, ಏನಾದ್ರು ಮನೆಗೆ ಬೇಕಾಗಿರೋ ವಸ್ತು ಏನಾದ್ರು ಒಳ್ಳೆ ಆಫರ್ಸ್ ಅಲ್ಲಿ ಏನಾದ್ರು ಸಿಗ್ಬೋದಾ ಅಂತ ಚೆಕ್ ಮಾಡಿದ್ವಿ. ಬಟ್ ಸದ್ಯಕ್ಕೆ ಯಾವುದೇ ಆಫರ್ಸ್ ನಡೀತಾ ಇರ್ಲಿಲ್ಲ. ಹಾಗೆ ಈವ್ನಿಂಗ್ ಆಗಿತ್ತಲ್ವಾ, ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬೆಳಿಗ್ಗೆ ಪಲಾವ್ ತಿಂದಿದ್ವು, ಹಂಗಾಗಿ ಸ್ವಲ್ಪ ಏನಾದ್ರು ಸ್ನಾಕ್ಸ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಆಲ್ ಮಾರ್ಕೆಟ್ ಅಲ್ಲಿನೇ ಒಂದು ಬೇಕರಿ ತರ ಏನೋ ಇತ್ತು. ಸೊ ಹಂಗಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಸ್ನಾಕ್ ತಿನ್ಕೊಂಡು ಟೀ ಕುಡ್ಕೊಂಡ್ಬಿಟ್ಟು ಹೊರಟ್ವಿ. ಬರೋವಾಗ ದಿಯಾ ಇದನ್ನ ನೋಡ್ಬಿಟ್ಟು ನನಗೆ ಫೋಟೋ ತೆಗಿ ಅಂತ ಕೇಳಿದ್ಲು. ಅದೆಲ್ಲರೂ ಫೋಟೋ ತೆಕೊಳ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ನನಗೂ ಒಂದು ಫೋಟೋ ತೆಗೆದುಕೊಡೋ ಅಂತ ಅಂದ್ಲು. ಹಾಗಾಗಿ ಅವಳದು ಒಂದೆಲ್ಲ ಫೋಟೋ ತೆಗೆಸ್ಕೊಂಡ್ಬಿಟ್ಟು ನಾವು ಕೂಡ ಮನೆಗೆ ಹೊರಟ್ವಿ. ಮನೆಗೆ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಗ್ಬಿಟ್ಟಿತ್ತು. ಸೊ ಮನೆಗೆ ಬಂದ್ಮೇಲೆ ಇಲ್ಲಿ ನಮ್ಮ ಓನರ್ ಮನೇಲಿ, ಅಂದ್ರೆ ಮೇಲ್ಗಡೆ ನಮ್ಮ ಮನೆ ಓನರ್ ಇರ್ತಾರಲ್ವಾ, ಅವ್ರ ಮನೇಲಿ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ರು. ಹಂಗಾಗಿ ಇದೆಲ್ಲ ಡೆಕೋರೇಷನ್ ಮಾಡ್ತಿದ್ರು. ನಮ್ಮ ಮನೆ ಮುಂದ್ಗಡೆನೆ ಪಾರ್ಕಿಂಗ್ ಏರಿಯಾ ಅಲ್ವಾ, ಹಂಗಾಗಿ ಅಲ್ಲೇನೆ ಅವರು ಊಟಕ್ಕೆ ಹಾಕ್ಸೋ ಪ್ಲಾನ್ ಎಲ್ಲ ಮಾಡಿದ್ರು. ಅದಕ್ಕೋಸ್ಕರ ಸೊ ಇಷ್ಟೆಲ್ಲ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಬಿಟ್ಟಿದ್ರು. ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ. ಫ್ರೆಂಡ್ಸ್, ಇವಾಗ ಊಟನೂ ಆಯಿತು ಆ್ಯಂಡ್ ದಿಯಾನು ಮಲಗಿಸ್ಬಿಟ್ಟು ಬಂದೆ. ಅವಳು ಮಲ್ಕೊಂಡ್ಲು, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ವ ಇವತ್ತು, ಹಾಗಾಗಿ ಮಲ್ಕೊಂಡ್ಬಿಟ್ಲು. ಒಂದು ಊರಿಗೆ ಹೋಗಿ ಬಂದಂಗಾಯ್ತು ಇವತ್ತಂತರೂ. ಸೊ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ನಾನಿವಾಗ ನಿನ್ನೆ ಆಗಿರೋ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡ್ಬಿಟ್ಟು ಬನ್ನಿ. ಏನಾಗಿದೆ ಅಂತ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಒಂದು 15 ನಿಮಿಷಕ್ಕೊಮ್ಮೆ ಹೊರಗೆ ಬರ್ರಿ, ಹೊರಗೆ ಬಂದು ಹೊರಗೆ ಬಂದ್ರಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋನ. ಸೊ ನಿನ್ನೆ ನಾನು ಒಂದು ರೆಸಿಪಿ ಶೂಟ್ ಮಾಡ್ತಾ ಇದ್ದೆ. ರೆಸಿಪಿ ಶೂಟ್ ಮಾಡಬೇಕಾದ್ರೆ ಏನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಡನ್ನಾಗಿ ಆ ರೀತಿ ಬ್ಲಾಸ್ಟ್ ಆಗಿರೋ ರೀತಿ ಜೋರಾಗಿ ಸೌಂಡ್ ಬಂತು.
ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಏನಾಗ್ತಿದೆ, ಎಲ್ಲಿಂದ ಸೌಂಡ್ ಬಂತಂತ ಮನೇಲೇ ಆಗಿದೆ ಅಂತ ಗೊತ್ತು. ಬಟ್ ಮನೇಲಿ ಅಷ್ಟು ಜೋರಾಗಿ ಸೌಂಡು ಎಲ್ಲೋ ಹತ್ತಿರದಿಂದ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಸೊ ಹೋಗ್ಬಿಟ್ಟು ಮೇಲ್ಗಡೆ ಮನೇಲಿ ಓನರ್ ಮನೇಲೇನೋ ಕೇಳ್ಕೊಂಡು ಬಂದೆ, ಏನಾದ್ರು ನಿಮ್ಮ ಮನೇಲೂ ಏನಾದರೂ ಈ ರೀತಿ ಆಯಿತಾ, ನಮ್ಮ ಮನೇಲೇನೋ ಜೋರಾಗಿ ಬ್ಲಾಸ್ಟ್ ಆಗಿರೋ ರೀತಿ ಸೌಂಡ್ ಬಂತು ಅಂತ ಕೇಳಿದೆ. ಬಟ್ ಆಮೇಲೆ ಇವರೆಲ್ಲ ಹೋಗಿ ಎಲ್ಲ ಚೆಕ್ ಮಾಡಿದ್ರಲ್ವಾ, ಅದು ನಾನು ಮಿಕ್ಸಿ ಗ್ರೈಂಡರ್ದು ಪ್ಲಗ್ ಹಾಗೆ ಪ್ಲಗ್ ಇತ್ತು, ಬಟ್ ಆನ್ ಇರಲಿಲ್ಲ, ಜಸ್ಟ್ ಪ್ಲಗ್ ಮಾಡಿತ್ತು. ಅದು ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿದ್ದೆ ಅಲ್ವಾ ನಾನು, ಅದನ್ನ ನಾನು ಮಧ್ಯಾಹ್ನ ಶೂಟ್ ಮಾಡ್ಕೊಳ್ಬೇಕಾದ್ರೆ ಆಗಿದ್ದು. ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿದ್ದೆ ಅಲ್ವಾ, ಆವಾಗ ಅದು ಪ್ಲಗ್ ತೆಗೆದಿರಲಿಲ್ಲ, ಹಂಗೆ ಆಫ್ ಮಾಡಿದ್ದೆ, ಬಟನ್ ಮಾತ್ರ ಆಫ್ ಇತ್ತು, ಪ್ಲಗ್ನ ಅನ್ಪ್ಲಗ್ ಮಾಡಿರಲಿಲ್ಲ ನಾನು. ಅಷ್ಟಕ್ಕೇ ಫುಲ್ಲು ಬ್ಲಾಸ್ಟ್ ಆದಂಗೆ ಸೌಂಡ್ ಬಂತು, ವಯರೆಲ್ಲ ಸುಟ್ಟೋಗ್ಬಿಟ್ಟಿದೆ. ಆವಾಗ ಅವರೆಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದ್ದು ಆ ವಯರ್ ಫುಲ್ ಕಲರ್ ಚೇಂಜ್ ಆಗಿತ್ತು, ಅಲ್ಲಿಂದ ಸೌಂಡ್ ಬಂದಿರೋದು ಅಂತ. ಓಕೆನಾ. ಸೊ ಇವಾಗ ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ನಿನ್ನೆ ಅದು ಹಂಗಾಗಿರೋದಕ್ಕೆ 1 ಅವರ್ ನನಗೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಅದರ ಶಾಕಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಅಷ್ಟು ಜೋರಾಗಿ ಸೌಂಡ್ ಕೇಳಿಸಿರೋದು. ಆ್ಯಂಡ್ ಆ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಲೈಟ್ ಹೆಂಗೆ ಸ್ಪಾರ್ಕ್ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ಏನಾದರೂ ಜಾಸ್ತಿ ಆಗಿದ್ದಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿದ್ರು ಹತ್ಕೊಳ್ಬೋದಿತ್ತೇನೋ, ಅದು ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಸೊ ಅದಕ್ಕಾಗಿ ಏನೇ ಒಂದು ಎಲೆಕ್ಟ್ರಿಕ್ ವಸ್ತುಗಳನ್ನ ನೀವು ಯೂಸ್ ಮಾಡಿದ ಮೇಲೆ ದಯವಿಟ್ಟು ಅನ್ಪ್ಲಗ್ ಮಾಡಿ, ಪ್ಲಗ್ ಮಾಡಿ ಇಡೋದಕ್ಕೆ ಹೋಗಬೇಡಿ. ಚಾರ್ಜರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯೂಸ್ ಮಾಡ್ತಾ ಇಲ್ಲ ಅಂದರೆ ಅನ್ಪ್ಲಗ್ ಮಾಡಿಡೋದು ಬೆಸ್ಟ್. ಬಿಕಾಸ್ ಸಿಂಗಲ್ ಲೈನ್ ಅದು ರನ್ ಆಗ್ತಾ ಇರೋದ್ರಿಂದ ಯಾವಾಗ ಬೇಕಾದರೂ ಏನಾದರೂ ಆಗ್ಬೋದು. ಅದು ಬ್ಲಾಸ್ಟ್ ಆದ ತಕ್ಷಣ ಕರೆಂಟೇ ಹೋಗ್ಬಿಟ್ವು. ಅದು ಏನಾಗಿತ್ತೋ ಗೊತ್ತಿಲ್ಲ, ರೀಸನ್ ಏನಕ್ಕಾಯಿತು ಹಂಗೆ ಅಂತ. ಇವಾಗ ಮಿಕ್ಸಿ ಫುಲ್ ಕೆಟ್ಟೋಗ್ಬಿಟ್ಟಿದೆ, ಮತ್ತು ರಿಪೇರಿ ಎಲ್ಲ ಮಾಡಿಸ್ಬೇಕಾಗಿತ್ತದು. ಹಾಗಾಗಿ ಅಡುಗೆ ಮಾಡಬೇಕು, ಏನಾದರೂ ರೆಸಿಪಿ ಶೂಟ್ ಮಾಡಬೇಕಂದ್ರೆ ಆಗ್ತಾಯಿಲ್ಲ. ನಾನು ಅದಕ್ಕೆ ಆ ವಿಡಿಯೋನ ನಿನ್ನೆ ಹಿಂಗೆ ಸ್ಟಾರ್ಟ್ ಮಾಡಿದೆ, ಹಿಂಗೆ ಎಂಡ್ ಮಾಡಿಬಿಟ್ಟೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಆ ವಿಡಿಯೋನ. ಓಕೆನಾ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಹುಷಾರಾಗಿರಿ. ಏನೇ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ಇದ್ದರೂ ಕೂಡ. ಇವಾಗ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದ್ದರೆ ಏನೂ ಆಗೋದಿಲ್ಲ ಮೆಷಿನ್ಗೆ ಎಲ್ಲ, ಬಟ್ ಮಿಕ್ಸರ್ಗೆಲ್ಲ ಇರೋದಿಲ್ಲ ಅಲ್ವಾ, ಅದು ಇರಲಿಲ್ಲ. ಹಂಗಾಗಿ ಅದೇನೋ ಶಾರ್ಟ್ ಸರ್ಕ್ಯೂಟ್ ಥರ ಏನೋ ಆಗಿ ಬ್ಲಾಸ್ಟ್ ಆಗಿ ಕೆಟ್ಟೋಗಿದೆ. ಇವಾಗ ರಿಪೇರಿ ಆಗುತ್ತೋ ಇಲ್ಲೋ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕು. ಹಾಗಾಗಿ ಯಾಕಂದರೆ ಒಂದೊಂದ್ಸರಿ ಕಾಸ್ಟ್ಲಿ ವಸ್ತುಗಳು ಬಿಟ್ಟಾಕಿ, ಬಟ್ ಏನಾದರೂ ಮನೇಲಿ ಯಾರೂ ಇರಲಾರ್ದಾಗ ಹಿಂಗೆಲ್ಲ ಆಗಿಬಿಟ್ಟು ಏನಾದರೂ ಒಂದು ಕಿಡಿ ಹತ್ಕೊಂಡ್ರೆ ಬೆಂಕಿ ಹತ್ಕೊಂಡು ಉರಿಯೋವಂಥ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದು, ತುಂಬಾ ಕೆಟ್ಟದಾಗಿರೋಂಥ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನಗೇನಾಗಿದೆ ಅಂತ ಗೊತ್ತಿಲ್ವಲ್ಲ, ಎದ್ದು ಮನೆಯಿಂದ ಹೊರಗಡೆ ಹೋಗಿದ್ದೀನಿ. ಇವ್ರನ್ನೂ ಕರ್ಕೊಂಡು ದಿಯಾನ್ ಕರ್ಕೊಂಡು ಹೊರಗಡೆ ಹೋಗಿದ್ದೀವಿ. ಆಮೇಲೆ ಬಂದು ಇವ್ರು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಮಿಕ್ಸಿ ಸುಟ್ಟೋಗಿದೆ ಅಂತ. ಓಕೆನಾ, ಅಷ್ಟೇ ಹೇಳಬೇಕಾಗಿತ್ತು. ಆ್ಯಂಡ್ ನಾನು ಈ ವ್ಲಾಗನ್ನು ಮತ್ತೆ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ನಾಳೆ ಅವ್ರ ಮನೇಲಿ ಮೃತ್ಯುಂಜಯ ಹೋಮ ಇದೆ ಅಲ್ವಾ, ಸೊ ಹೋಗಬೇಕು. ಸೊ ನಾಳೆಯಿಂದ ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಳಿಗ್ಗೆ ಎಲ್ಲರೂ ಸೇರಿ ಮನೆ ಮುಂದೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾ ಇದ್ವಿ. ಅಕ್ಕನೇ ಬೆಳಿಗ್ಗೆ ಎಬ್ಸಿದ್ದು ರಂಗೋಲಿ ಹಾಕೋಣ ಬನ್ನಿ ಅಂತ. ಒಂದು ಬಿಲ್ಡಿಂಗಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಅಂದರೆ ನಮ್ಮ ಮನೇಲೇ ಇದ್ದಂಗೆ ಆಗ್ಬಿಡುತ್ತದು. ಬಿಕಾಸ್ ಹೋಗೋರು ಬರೋರು ಜನ ಓಡಾಡೋದು ಅದು ಇದು ಅಂತ ಹೇಳಿ ನಮ್ಮ ಮನೇಲೇ ಒಂದು ರೀತಿ ಫಂಕ್ಷನ್ ಆದಂಗೆ ಆಗ್ಬಿಟ್ಟಿತ್ತು. ಸೊ ಎಲ್ಲರೂ ರಂಗೋಲಿ ಎಲ್ಲ ಹಾಕಿ, ಇಲ್ಲೇ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಹಾಗಾಗಿ ರೆಡಿ ಆಗಿಬಿಟ್ಟು ಇಲ್ಲೇ ಎಲ್ಲರೂ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಪೂಜೆ ಕೂಡ ಹೊರಟ್ವಿ. ಪೂಜೆದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ಇದನ್ನೆಲ್ಲ ನೋಡೋದಕ್ಕೆ 2 ಕಣ್ಣು ಕೂಡ ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಎಲ್ಲಾನು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಪ್ರತ್ಯನ್ನಮಾಭವಾದಿ ಸಮ್ಮುಖೋ ಭವ ಧಿರತ್ರಾದುತ್ರುಜ್ಯಾಹ ಗಾಯತ್ರ್ಯ ಮಂತ್ರೇಣ ಇದೇ ರೀತಿ ಅರ್ಪಣೆ ಮಾಡಬೇಕು. ಇದಕ್ಕೆ ಎಷ್ಟು ಬರುತ್ತೆ ಅಷ್ಟೇ. ಈ 3 ವೇಳೆಯಿಂದ ವಿಧವಾದ ಮಂತ್ರಗಳು ಇರ್ತವೆ. ಆ ಮಂತ್ರಗಳ ಮುಖಾಂತರ ಅವರನ್ನ ನಿಮ್ಮ ಮನೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಂಡು, ಈಗೆಲ್ಲ ನಿಮ್ಮ ನೆಂಟಷ್ಟು ಕರೆದಿರಲ್ಲ, ನೀವು ಕರೆದರೆಲ್ಲ ಬಂದಿದ್ದಾರಲ್ಲ, ಹಾಗೆ ಕುಟುಂಬ ಸಮೇತರಾಗಿ ಬರೀ ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಅಂತ ಹೇಳಿದಲ್ಲ, ಹಾಗೆ ದೇವಾನುದೇವತೆಗಳು ಕೂಡ ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ನಮ್ಮ ಶಕ್ತಿ ಭಕ್ತಿಗೆ ಅನುಸಾರವಾಗಿ ಈ ನಮ್ಮ ಮನೆಯಲ್ಲಿ ನಮ್ಮ ಒಂದು ಶಾಂತಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಅವೆಲ್ಲ ಈ ಪೂಜಾ ಫಲಗಳನ್ನು ನೀವೆಲ್ಲ ಸ್ವೀಕಾರ ಮಾಡಿ ನಮಗೆ ನಮ್ಮ ಕುಟುಂಬ ವರ್ಗಕ್ಕೆ ಆಯುಷ್ಯ ಆರೋಗ್ಯ ಉತ್ತರೋತ್ತರವಾಗಿ
ಎಲ್ಲ ವಿಧ ಭೋಗ ಭಾಗ್ಯಗಳನ್ನು ಕೊಡುವಂತೆ ನಿಮ್ಮ ಇಷ್ಟ ದೇವರಲ್ಲಿ ಇಲ್ಲಿ ಸ್ಥಾಪನೆಗೊಂಡಂಥ ಎಲ್ಲ ದೇವಾನುದೇವತೆಗಳಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಈ ಹವಿಸ್ಸುಗಳನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ನಮ್ಮ ಗಮನ ಬೇರೆ ಕಡೆ ಹೋಗೋದು ಬೇಡ. ಒಂದು ಅರ್ಧ ಗಂಟೆ ಆಗುತ್ತಲ್ಲ, ನಮ್ಮ ಮನಸ್ಸು ಎಲ್ಲದಕ್ಕಿಂತ ಚಂಚಲ ಅಲ್ವಾ? ಈಗ ಯಾರು ಏನಾರ ಕೇಳಿದ್ರೆ ತತ್ಕ್ಷಣ ಅಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಹೋಮ ಪೂಜೆಯಲ್ಲಿ ನಾವು ನಮ್ಮ ಏಕಾಗ್ರತೆಯಿಂದ ನಾವೆಲ್ಲ ಪೂಜೆಗಳನ್ನು ಮಾಡಿದಾಗ ಅವೆಲ್ಲ ಫಲಗಳು ನಮಗೆ ಭಗವಂತ ಕಳಿಸ್ತಾನೆ ಅಂತೇಳಿ. ಹಾಗಾಗಿ ನಾವು ಮುದ್ರಾಹೀನ ಮತ್ತು ಮುಖಹೀನ ಹವಿಸ್ಸುಗಳನ್ನ ನಾವು ಹೇಗೋ ಒಗೆಯೋದಲ್ಲ ಅಲ್ವಾ? ಇಲ್ಲಿ ಹಾಕೋದು ಒಗೆಯೋದು ದೇವರಿಗೆ ಅರ್ಪಿಸೋದು, ದೇವರಿಗೆ ಅರ್ಪಣೆ ಮಾಡೋದು. ಇದೇನು ಮಹಾಪ್ರಮದಗಣಾಧೀಶ್ವರ ದೇವತಾಯ ನಮಃ. ಯತ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ಗಂಡಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಹಾರುದ್ರಾಯುಧಂ ನಮಃ. ಮಂಗಲಂ ಗುರುರೂಪಾಧಾರಾಯ ಗುರುರಾಧಿರಾಜಾಯ ಗುರುರೂಪಾಧಾರಾಯ ಗುರುರಾಧಿರಾಜಾಯ ಪರಿಪೂರ್ಣ ದೇಹಾಯ ಮಂಗಲಂ ಶಿವ ವಿಶ್ವಪಾಲಾಯ ಮಂಗಲಂ ಭವಮೂಲಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಮಂಗಲಾಂಗಾಯ ಶಿವಪಿಂಗಹಾರಾಯ ಪಾಶ ಪ್ರಮೋಜಾಯ ವೇಷ ಪ್ರಹಾರಾಯ ಪಾಶ ಪ್ರಮೋಜಾಯ ಶೇಷಾದಿಮಾನ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಮೃತ್ಯುಂಜಯ ಹೋಮ ಯಾವ ರೀತಿ ಇರುತ್ತೆ ಅಂತ. ನಾನಂತರೂ ಇದನ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋದು, ಈ ರೀತಿ ಹೋಮ ಮಾಡೋದು ಅಂದ್ರೆ ಮೃತ್ಯುಂಜಯ ಹೋಮ ಮಾಡೋದು. ತುಂಬಾನೇ ಚೆನ್ನಾಗಿತ್ತು. ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ತರ ಫೀಲ್ ಆಗ್ತಾ ಇತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಕೆಳಗಡೆ ಬಂದ್ವಿ. ಇಲ್ಲಿ ದಿಯಾಗ ಒಂದು ಒಳ್ಳೆ ಫ್ರೆಂಡ್ ಸಿಕ್ಬಿಟ್ಟಿದ್ರು. ಹಾಗಾಗಿ ಪೂರ್ತಿ ದಿನ ಅವನ ಜೊತೆ ಆಟ ಆಡ್ತಾ ಕಾಲ ಕಳೆದ್ಲು. ಇಲ್ಲೇ ಮಧ್ಯಾಹ್ನದ ಊಟ ಕೂಡ ಇತ್ತು. ಹಂಗಾಗಿ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ ಜೊತೆಗೇನೆ. ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಕೇಳ್ತಾ ಎಲ್ರಿಗೂ ಟೇಕ್ ಕೇರ್. ಬಾಯ್.